ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಈಗ ಹಳೆ ವಿಡಿಯೋಸ್ ಅಲ್ಲಿ ನಾವು ಯಾವ ತರ ನಿಧಾನವಾಗಿ ಸ್ಟಾಕ್ ಮಾರ್ಕೆಟ್ ಅಥವಾ ಫೈನಾನ್ಷಿಯಲ್ ಮಾರ್ಕೆಟ್ಗಳ ಬಗ್ಗೆ ತಿಳ್ಕೊಂತ ಬರ್ತಾ ಇದೀವಿ, ಅದೇ ತರ ಇವತ್ತು ಮುಂದಿನ ಹೆಜ್ಜೆ ಇಡ್ತಾ ಇದೀವಿ. ಅದು ಬಂದ್ಬಿಟ್ಟು ಇವತ್ತು ನಾವು ಕಲಿಯಕ್ ಹೊರಟಿರೋದು ಇನ್ವೆಸ್ಟಿಂಗ್ ಅಂದ್ರೇನು, ಟ್ರೇಡಿಂಗ್ ಅಂದ್ರೇನು ಅಂತ. ಇನ್ವೆಸ್ಟಿಂಗ್ ಅಥವಾ ಇನ್ವೆಸ್ಟ್ಮೆಂಟ್ ಅಂತಾನೆ ಹೇಳ್ಬೋದು. ಇನ್ವೆಸ್ಟ್ ಮಾಡೋದು ಅಂತ ಹೇಳ್ತಾರಲ್ಲ, ಹಂಗೆ ಈಗ ನಾವು ಗೋಲ್ಡ್ ಅಲ್ಲಿ ಸೈಟ್ಗಳ ಮೇಲೆ ಒಂದು ಜಾಗದ ಮೇಲೆ ಇನ್ವೆಸ್ಟ್ ಮಾಡ್ತೀವಿ ಅಂದ್ರೆ ನಾವು ಅದಕ್ಕೆ ಪರ್ಚೇಸ್ ಮಾಡ್ತೀವಿ. ಅಂಡ್ ಅದು ತುಂಬಾ ರೇಟ್ ರೈಸ್ ಆದಾಗ ಅಥವಾ ದಿನ ಬಿಟ್ಟು ದಿನ ಲಾಂಗ್ ಟರ್ಮ್ ಅಂದ್ರೆ ಒಂದು 3 ವರ್ಷ 10 ವರ್ಷ ಆ ತರ ಬಿಟ್ಕೊಂಡಾಗ ಅದ್ರದ್ದು ವ್ಯಾಲ್ಯೂ ಜಾಸ್ತಿ ಆಗಿರುತ್ತೆ ಅಲ್ವಾ. ಸಿಂಪಲ್ ಅದೇ ತರ ನಾವೊಂದು ಕಂಪನಿಯ ಶೇರ್ಸ್ ನ ಕೊಂಡ್ಕೊಬೇಕು ಅಂತ ಅಂದ್ರೆ ಕೊಂಡ್ಕೊಂಡು ಅದನ್ನ ಲಾಂಗ್ ಟರ್ಮ್ ತುಂಬಾ ದಿನದವರೆಗೂ ನಮ್ ಜೊತೆ ಇಟ್ಕೊಂತೀವಿ. ಮತ್ತೆ ಅದರಿಂದ ನಮ್ಗೆ ಒಂದು ಲಾಭ, ನಾವು ಹಾಕಿರೋ ಹಣಕ್ಕೆ, ನಾವು ಹೂಡಿಕೆ ಮಾಡಿರೋ ಹಣಕ್ಕೆ ಒಂದು ಲಾಭನ ಎಕ್ಸ್ಪೆಕ್ಟ್ ಮಾಡ್ಕೊಂಡು ನೋಡ್ತೀವಲ್ಲ, ಅದು ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ. ಆಯ್ತಾ. ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀರಾ ಅಂದ್ರೆ ನಾರ್ಮಲ್ ವರ್ಡ್ಸ್ ಅಲ್ಲಿ ಹೇಳ್ಬೇಕಂದ್ರೆ ಒಂದು ಕಂಪ್ನಿಯ ಓನರ್ಶಿಪ್ ನ ತಗೊಂತಾ ಇದೀರಾ, ಶೇರ್ಸ್ ನ ಪರ್ಚೇಸ್ ಮಾಡಿ. ಆಯ್ತಾ. ಆ ಕಂಪ್ನಿ ತುಂಬಾ ಚೆನ್ನಾಗಿ ಮೂವ್ ಆಯ್ತು ಅಥವಾ ಬೆಳೀತಾ ಹೋಯ್ತು ಅಂದ್ರೆ ಆ ಕಂಪ್ನಿಯಿಂದ ಬರುವಂತಹ ಲಾಭನ ನಾವು ಪ್ರಾಫಿಟ್ ತರ ನೋಡ್ತೀವಿ. ಅದೇ ಕಂಪ್ನಿ, ನಾವು ಇನ್ವೆಸ್ಟ್ ಮಾಡಿದ ಕಂಪ್ನಿ ಅದ್ರದ್ದು ಪ್ರಾಫಿಟಬಿಲಿಟಿ ಅಥವಾ ಪರ್ಫಾರ್ಮೆನ್ಸ್, ಆ ಕಂಪ್ನಿ ಪರ್ಫಾರ್ಮೆನ್ಸ್ ಕಮ್ಮಿ ಇತ್ತು ಅಂತ ಅಂದಾಗ ನಾವು ಲಾಸ್ ನ ಕೂಡ ತಗೊಳ್ಬೇಕಾಗಿ ಬರ್ತದೆ. ಯಾಕಂದ್ರೆ ನಾವು ಆ ಕಂಪ್ನಿಯ ಓನರ್ಶಿಪ್ ತಗೊಂಡಿರ್ತೀವಿ. ಸೊ ಆಸ್ ಅ ಬೀಯಿಂಗ್ ಅ ಓನರ್ ನಾವು ಪ್ರಾಫಿಟ್ನು ತಗೊಬೇಕು ಮತ್ತು ಲಾಸ್ನು ತಗೊಬೇಕು. ಸೊ ಒಂದೇ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡೋದ್ರ ಬದಲು ನಾವು ನಮ್ಮ ಪೋರ್ಟ್ಫೋಲಿಯೋನ ಡೈವರ್ಸಿಫೈ ಮಾಡಬಹುದು ಅಥವಾ ಬೇರೆ ಬೇರೆ ಸೆಗ್ಮೆಂಟ್ಸ್ ಅಲ್ಲಿ ಸಹ ನಾವು ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. ಆಯ್ತಾ. ಯಾವುದೇ ಕಾರಣಕ್ಕೂ ಒಂದೇ ಕಂಪ್ನಿ ಮೇಲೆ ಯಾವತ್ತೂ ಇನ್ವೆಸ್ಟ್ ಮಾಡಬೇಡಿ. ನಿಮ್ಮ ಹತ್ರ ಇರೋ ಹಣನ ಡಿವೈಡ್ ಮಾಡಿ, 10 ರಿಂದ 15 ಪಾರ್ಟ್ ಡಿವೈಡ್ ಮಾಡಿ 10 ರಿಂದ 15 ಕಂಪ್ನಿಗೆ ಇನ್ವೆಸ್ಟ್ ಮಾಡಿ. ಓಕೆನಾ. ಇನ್ವೆಸ್ಟ್ಮೆಂಟ್ ಯಾವ ತರ ಬರುತ್ತೆ, ಇನ್ವೆಸ್ಟ್ಮೆಂಟ್ ಯಾವ ತರ ಬೆಳೆಯುತ್ತೆ, ನೀವು ಹಾಕಿರುವಂತಹ ದುಡ್ಡು ಯಾವ ತರ ಬೆಳೆಯುತ್ತೆ ಅಂದ್ರೆ, ನಿಮ್ಮ ಒಂದು ಹಣ ನೀವು ಒಂದು ಕಂಪನಿ ಮೇಲೆ ಹೂಡಿಕೆ ಮಾಡಿದ್ರೆ ಆ ಹೂಡಿಕೆ ಮಾಡಿದ ಹಣ ಆ ಕಂಪ್ನಿ ಬೆಳೀತಾ ಹೋದಷ್ಟು ನಿಮ್ಮ ಆ ಕಂಪ್ನಿ ಮೇಲೆ ಹೂಡಿಕೆ ಮಾಡಿರೋ ಹಣ, ಶೇರ್ಸ್ ಏನಿರುತ್ತೆ ಅದ್ರ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದ್ರ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋದಂಗೆ ನಿಮ್ಮ ಇನ್ವೆಸ್ಟ್ಮೆಂಟ್ ಹಣ ಸಹ ಬೆಳೀತಾ ಹೋಗುತ್ತೆ. ಸಿಂಪಲ್ ಟೆಕ್ನಿಕ್ಸ್ ಇದು. ಬಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ರೆ ನಾವು ಫಂಡಮೆಂಟಲ್ ಅನಾಲಿಸಿಸ್ ಮಾಡಬೇಕಾಗತ್ತೆ. ಒಂದು ಕಂಪ್ನಿ ಮೇಲೆ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತ ಅಂದ್ರೆ ಸುಮ್ಮನೆ ಹೋಗಿ ಕಣ್ಣು ಮುಚ್ಕೊಂಡು ಆ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಬಾರ್ದು. ಬೇರೆಯವರು ಈ ತರ ಕಾಲ್ ಟಿಪ್ಸ್ ಕೊಡುತ್ತಾರೆ, ನ್ಯೂಸ್ ಅಲ್ಲಿ ಬಂತು ಅಂತ ಯಾವುದೇ ಕಾರಣಕ್ಕೂ ಮಾಡಕ್ ಹೋಗ್ಬೇಡಿ. ಬಿಕಾಸ್ ಆ ನ್ಯೂಸ್ ನ ನಿಮ್ಮ ಹತ್ರ ತಲುಪಿಸ್ತಾ ಇದ್ದಾರೆ. ನೀವು ಇನ್ವೆಸ್ಟ್ ಮಾಡ್ಲಿ ಅಂತ ನಿಮಗೆ ಒಂದು ಫೋಮೋ ಅಥವಾ ಪ್ರೊವೋಕ್ ಮಾಡ್ತಾ ಇದ್ದಾರೆ ದುಡ್ಡು ಹಾಕ್ಲಿ ಅಂತ. ಯಾವುದೇ ಕಾರಣಕ್ಕೂ ಮಾಡಬೇಡಿ. ಆಸ್ ಅ ಪರ್ಸನ್ ನೀವೇ ಇನ್ವೆಸ್ಟ್ ಮಾಡೋದು ಯಾವ ತರ, ನೀವೇ ಕಂಪ್ನಿಗಳನ್ನ ಹುಡ್ಕೋದು ಯಾವ ತರ ಅಂತ ನಾನು ಹೇಳ್ಕೊಡ್ತಾ ಹೋಗ್ತೀನಿ ಬರುವಂತ ವಿಡಿಯೋಸ್ ಅಲ್ಲಿ. ಇನ್ವೆಸ್ಟ್ಮೆಂಟ್ ಅಂದ್ರೆ ಈ ಫಂಡಮೆಂಟಲ್ ಅನಾಲಿಸಿಸ್ ಹೆಂಗ್ ಮಾಡೋದು ಅಂತ ಅಂದ್ರೆ, ಜಸ್ಟ್ ಲೈಕ್ ಒಂದು ಕಂಪ್ನಿ, ಈಗ ನೀವೊಬ್ರಿಗೆ ದುಡ್ಡು ಕೊಡ್ತಾ ಇದ್ದೀರಾ, ಒಂದು ಹಣ ಯಾರ್ದೋ ಒಬ್ರಿಗೆ ಕೊಡ್ತಾ ಇದ್ದೀರಾ ಅಂತ ಅಂದ್ರೆ ನೀವು ಹಣ ವಾಪಸ್ ಬರುತ್ತಾ ಅನ್ನೋದು ಫಸ್ಟ್ ಚೆಕ್ ಮಾಡ್ತೀರಾ ಅಲ್ವಾ. ಅದೇ ತರ ಯಾವ್ದಾದ್ರು ಕಂಪ್ನಿಗೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಆದ್ರಿಂದ ನಿಮಗೆ ಪ್ರಾಫಿಟ್ ಬರುತ್ತಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ಬೇಕಾಗುತ್ತೆ. ಅದನ್ನ ಚೆಕ್ ಮಾಡೋ ಪ್ರೋಸೆಸ್ ನಾವೇನಂತ ಹೇಳ್ತೀವಿ, ಫಂಡಮೆಂಟಲ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಆ ಫಂಡಮೆಂಟಲ್ ಅನಾಲಿಸಿಸ್ ಅಲ್ಲಿ ನಾವು ಆ ಕಂಪ್ನಿಯ ಗ್ರೋತ್ ಏನಿದೆ, ಎಷ್ಟು ವರ್ಷದಿಂದ ನಡ್ಕೊಂಡ್ ಬಂದಿದೆ, ಆ ಕಂಪ್ನಿಲಿ ಎಷ್ಟು ಶೇರ್ಸ್ ಇದೆ, ಆ ಕಂಪ್ನಿ ಓನರ್ಸ್ಗಳು ಎಷ್ಟು ಶೇರ್ಸ್ ನ ಇಟ್ಕೊಂಡಿದ್ದಾರೆ, ಮತ್ತೆ ಆ ಕಂಪ್ನಿ ಲಾಸ್ಟ್ 3 ವರ್ಷ 10 ವರ್ಷ 3 ತಿಂಗಳು 6 ತಿಂಗಳು 9 ತಿಂಗಳು ಈ ತರ ಡಿವೈಡ್ ಮಾಡ್ಕೊಂಡು ನೋಡ್ತಾ ಹೋದ್ರೆ ನಮ್ಗೆ ಒಂದು ಪ್ರಿಡಿಕ್ಟ್ ಮಾಡೋಕೆ ಈಸಿ ಆಗುತ್ತೆ. ಸೊ ಅದನ್ನ ನಾವು ಬ್ಯಾಲೆನ್ಸ್ ಶೀಟ್ ಹೆಂಗ್ ಚೆಕ್ ಮಾಡೋದು, ಪ್ರತಿಯೊಂದನ್ನು ಸಹ ಮುಂದೆ ಕಲಿತಾ ಹೋಗೋಣ ಇನ್ವೆಸ್ಟ್ಮೆಂಟ್ ಬಗ್ಗೆ. ಆಯ್ತಾ. ಅದೇ ರೀತಿ ನೀವಾಗೆ ಇನ್ವೆಸ್ಟ್ ಮಾಡಿ, ಯಾವುದೇ ಕಾರಣಕ್ಕೂ ಬೇರೆಯವರ ಸಲಹೆ ತಗೊಂಡು ಅಥವಾ ಬೇರೆಯವ್ರು ಹೇಳಿದ ಕಂಪ್ನಿಗಳಿಗೆ ಯಾವುದೇ ಕಾರಣಕ್ಕೂ ಮಾಡ್ಬಿಡಿ. ನಿಮಗೆ ಇದು ಬೆಳೆಯುತ್ತೆ ಅನ್ಸುತ್ತೆ ಅಂದ್ರೆ ನಿಮ್ಮ ಹಾರ್ಡ್ ಅರ್ನ್ ಮನಿ ನೀವು ಆರಾಮಾಗಿ ಇನ್ವೆಸ್ಟ್ ಮಾಡ್ಬೋದು, ಅದರಿಂದ ನೀವು ಲಾಭನ ತಗೊಬಹುದು. ಇದೇ ರೀತಿ ಒಂದೊಂದು ಕಂಪ್ನಿಗಳು ಬೆಳೀತಾ ಬೆಳೀತಾ ನಿಮ್ಗೆ ಡಿವೈಡೆಂಡ್ಸ್ಗಳನ್ನು ಕೊಡ್ತಾ ಹೋಗುತ್ತೆ. ಡಿವೈಡೆಂಡ್ಸ್ ಅಂದ್ರೆ ಅವ್ರ ಲಾಭ ಆಗಿರೋದ್ರಲ್ಲಿ ನಿಮ್ಗೆ ಸಹ ಒಂದು ಪಾಲ್ ಕೊಡ್ತಾ ಹೋಗ್ತಾರೆ. ಆಯ್ತಾ. ಸೊ ಆ ಕಂಪ್ನಿಗಳು ಯಾವ್ದು ಯಾವ್ದೇ ಡಿವೈಡೆಂಡ್ಸ್ ಕೊಟ್ಟಿದೆ ಅನ್ನೋದನ್ನ ನೋಡೋಣ. ಒಂದ್ಸತಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ. ಲೈಕ್ ವೈಸ್ ಟ್ರೇಡಿಂಗ್ ಅಂದ್ರೆ ಏನು, ಈಗ ತುಂಬಾ ಕಡೆ ಕೇಳಿರ್ತಾರೆ ಟ್ರೇಡಿಂಗ್. ಈಗ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಆಪ್ಷನ್ಸ್ ಅಲ್ಲಿ ಟ್ರೇಡಿಂಗ್ ಮಾಡ್ತಾ ಇರ್ತಾರೆ, ಫ್ಯೂಚರ್ಸ್ ಅಲ್ಲಿ ಟ್ರೇಡಿಂಗ್ ಮಾಡ್ತಾ ಇರ್ತಾರೆ. ತುಂಬಾ ಜನ ಹಣ ಕಳ್ಕೊಂಡು ಇರ್ತಾರೆ, ತುಂಬಾ ಜನ ಹಣ ಮಾಡು ಇರ್ತಾರೆ. ನನ್ನ ಪ್ರಕಾರ ಹೇಳ್ಬೇಕು ಅಂದ್ರೆ ಆಪ್ಷನ್ಸ್ ಟ್ರೇಡಿಂಗ್ ಮಾಡೋರು ದುಡ್ಡು ಮಾಡ್ತಾರೆ ಅನ್ನೋದು ಸುಳ್ಳು. ಬಿಕಾಸ್ ಅದನ್ನ ಕಲಿತಾ ಹೋದಾಗ್ಲೇ ನಿಮಗೆ ಗೊತ್ತಾಗ್ತಾ ಹೋಗೋದು. ಯಾಕಂದ್ರೆ ಇಟ್ಸ್ ಲೈಕ್ ಮಾಯಾದೊಳಗೆ ಸಿಗಾಕೊಂಡಿದ್ದೀರಾ ಅನ್ನಂಗಾಗುತ್ತೆ ಆಪ್ಷನ್ ಟ್ರೇಡಿಂಗ್ ಅಲ್ಲಿ. ಆಪ್ಷನ್ ಟ್ರೇಡಿಂಗ್ ಬೇರೆ ತರ ವರ್ಕ್ ಆಗೋದು. ಸೊ ಅದಕ್ಕೊಂದು ಸ್ವಲ್ಪ ಗಮನ ಕೊಟ್ಟು ಕಲೀರಿ. ಕಲ್ತ ಮೇಲೆ ಎಲ್ಲ ಈಸಿನೇ. ಓಕೆನಾ. ಆಪ್ಷನ್ಸ್ ಟ್ರೇಡಿಂಗ್ ಬಿಟ್ಟಾದ್ರೆ ಬರೀ ಟ್ರೇಡಿಂಗ್ ಅಂತ ಅಂದ್ರೆ ನಾವು ಒಂದು ಕಂಪನಿ, ಯಾವುದೋ ಒಂದು ಕಂಪನಿ ಅಥವಾ ಒಂದು ಇಂಡೆಕ್ಸ್, ಯಾವುದೇ ಸೆಗ್ಮೆಂಟ್ ಆಗಿರಲಿ, ಆ ಸೆಗ್ಮೆಂಟ್ಸ್ ಅಲ್ಲಿ ನಾವು
ಒಂದು ಅಂಡರ್ಲೈಯಿಂಗ್ ಅಸೆಟ್ನ ಪರ್ಚೇಸ್ ಮಾಡಿ ಸೇಲ್ ಮಾಡ್ತೀವಿ ಫಾರ್ ಅ ಲಿಮಿಟೆಡ್ ಟೈಮ್ ಪೀರಿಯಡ್. ನಮ್ಗೆ ಈಗ ಇಂಟ್ರಾಡೇ ಟ್ರೇಡಿಂಗ್ ಬರುತ್ತೆ, ಅಂದ್ರೆ ಒಂದು ದಿನದೊಳಗೆ ಬೆಳಗ್ಗೆ 9:15ರಿಂದ 3:30 ಒಳಗಡೆನೆ ಒಂದು ಟ್ರೇಡಿಂಗ್ ನ ಮುಗಿಸುವಂಥದ್ದು, ಬೈ ಸೆಲ್ ನ ಮುಗಿಸುವಂತ ಪ್ರೊಸೆಸ್ ನ ಇಂಟ್ರಾಡೇ ಟ್ರೇಡಿಂಗ್ ಅಂತ ಹೇಳ್ತೀವಿ. ನೀವು ಎಷ್ಟು ಸತಿ ಬೇಕಾದ್ರೂ ಬೈ ಸೆಲ್ ಮಾಡ್ಬೋದು ಈ ತರ ಯೂಸ್ ಮಾಡ್ಕೊಂಡು. ಸೊ ಟ್ರೇಡಿಂಗ್ ಅಲ್ಲಿ ಸ್ವಿಂಗ್ ಟ್ರೇಡಿಂಗ್ ಬರುತ್ತೆ. ಸ್ವಿಂಗ್ ಟ್ರೇಡಿಂಗ್ ಅಂದ್ರೆ ಒಂದು ವೇವ್ ನ ಪೂರಾ ಕ್ಯಾಪ್ಚರ್ ಮಾಡುವಂಥದ್ದು. ಸೊ ನಿಮ್ಗೆ ಅದು ಮೇಲೋಗುತ್ತೆ ಅಥವಾ ಕೆಳಗಡೆ ಬರುತ್ತೆ ಅಂತ ಕಾನ್ಫಿಡೆನ್ಸ್ ಇದ್ರೆ ಆ ವೇವ್ ನ ಪೂರ್ತಿ ಕ್ಯಾಪ್ಚರ್ ಮಾಡೋದಕ್ಕೆ ನಾವು ಸ್ವಿಂಗ್ ಟ್ರೇಡಿಂಗ್ ಅಂತ ಹೇಳ್ತೀವಿ. ಅದೇ ರೀತಿ ನಿಮ್ಗೆ ಸ್ಕ್ಯಾಲ್ಪಿಂಗ್ ಬರುತ್ತೆ. ಸ್ಕ್ಯಾಲ್ಪಿಂಗ್ ಅಂತ ಈಗ ತುಂಬಾ ಜನ ನೀವು ಕೇಳಿರ್ತೀರ. ಸ್ಕ್ಯಾಲ್ಪಿಂಗ್ ಅಂದ್ರೆ ಕಮ್ಮಿ ಟೈಮ್ ಫ್ರೇಮ್ ಅಲ್ಲಿ ನಿಮ್ಮ ಜಾಸ್ತಿ ಕ್ವಾಂಟಿಟಿ ಯೂಸ್ ಮಾಡ್ಕೊಂಡು ಕಮ್ಮಿ ಟೈಮ್ ಫ್ರೇಮ್ ಅಲ್ಲಿ ಟ್ರೇಡ್ ಮಾಡಿ ಜಾಸ್ತಿ ಹಣ ಗಳಿಸುವಂತ ಪ್ರಯತ್ನ ಮಾಡೋದನ್ನ ನಾವು ಸ್ಕ್ಯಾಲ್ಪಿಂಗ್ ಅಂತ ಹೇಳ್ತೀವಿ. ಸ್ಕ್ಯಾಲ್ಪಿಂಗ್ ಮಾಡೋದು ತುಂಬಾ ರಿಸ್ಕಿ, ಯಾಕಂದ್ರೆ ನೀವು ತುಂಬಾ ಹಣನ ಯೂಸ್ ಮಾಡ್ಕೊಂಡು ಕಮ್ಮಿ ಟೈಮ್ ಫ್ರೇಮ್ ಅಲ್ಲಿ ನೀವು ಟ್ರೇಡ್ ಮಾಡೋದ್ರಿಂದ ನಿಮ್ಮ ಮೈಂಡ್ ಅಷ್ಟು ಸ್ಪೀಡಾಗಿ ಓಡಲ್ಲ. ಅಷ್ಟು ಸ್ಪೀಡಾಗಿ ಹ್ಯೂಮನ್ ಮೈಂಡ್ ಓಡಕ್ ಸಾಧ್ಯ ಇಲ್ಲ. ಸೊ ಸ್ವಲ್ಪ ಸ್ಕ್ಯಾಲ್ಪಿಂಗ್ ನ ಅವಾಯ್ಡ್ ಮಾಡ್ಕೊಳ್ಳಿ, ಟ್ರೇಡಿಂಗ್ ಮಾಡೋದು ಬೆಟರ್ ಅಂತ ಅನ್ಸುತ್ತೆ. ಸೊ ನಾವ್ ಹೇಳ್ತಾ ಹೋಗ್ಬೇಕು ಅಂದ್ರೆ ಕಮ್ಮಿ ಟೈಮ್ ಫ್ರೇಮ್ ಮಾಡೋದು, ಈಗ ನಾವು ಪ್ರತಿದಿನ ಈಗ ಆಪ್ಷನ್ಸ್ ಅಲ್ಲಿ ಏನ್ ಟ್ರೇಡ್ ಮಾಡ್ತಾ ಇದ್ರೆ ಪ್ರತಿಯೊಬ್ರು ಸ್ಕ್ಯಾಲ್ಪಿಂಗ್ ಮಾಡ್ತಾ ಇರೋದು, ಆಕ್ಚುಯಲ್ ಟ್ರೇಡ್ ಯಾರು ಮಾಡ್ತಾ ಇಲ್ಲ. ಸೊ ಟ್ರೇಡಿಂಗ್ ನಾವು ಮಾಡ್ಬೇಕಂದ್ರೆ ನಮಗೆ ಟೆಕ್ನಿಕಲ್ ಅನಾಲಿಸಿಸ್ ಬೇಕಾಗುತ್ತೆ. ಇದರಲ್ಲಿ ಯಾವುದೇ ರೀತಿಯ ಫಂಡಮೆಂಟಲ್ ಅನಾಲಿಸಿಸ್ ಬೇಕಾಗಿಲ್ಲ. ಸೊ ಟ್ರೇಡಿಂಗ್ ಅಲ್ಲಿ ನಮಗೆ ಬೇಕಾಗಿರುವಂತಹ ಟೆಕ್ನಿಕಲ್ ಅನಾಲಿಸಿಸ್, ಈಗ ತುಂಬಾ ಜನ ಇಂಡಿಕೇಟರ್ಸ್ ಅಂಡ್ ಏನೋ ಒಂದು ಸ್ಟ್ರಾಟಜಿ, 1000 ಸ್ಟ್ರಾಟಜಿಗಳು ಓಡಾಡ್ತಾ ಇದಾವೆ ಯೂಟ್ಯೂಬ್ ಅಲ್ಲಿ. ನಾನು ಹೇಳಕ್ ಇಷ್ಟಪಡೋದು ಒಂದೇ, ಯಾವ್ದು ಸ್ಟ್ರಾಟಜಿ ಅನ್ನೋದಿಲ್ಲ, ಯಾವ್ದು ಇಂಡಿಕೇಟರ್ಸ್ ನಿಮ್ಗೆ ಹೆಲ್ಪ್ ಮಾಡಲ್ಲ ಟ್ರೇಡಿಂಗ್ ಮಾಡಕ್ಕೆ. ಟ್ರೇಡಿಂಗ್ ಮಾಡಕ್ ಬೇಕಾಗಿರೋದು ನಿಮ್ಮ ನಾಲೆಡ್ಜ್ ಅಷ್ಟೇ. ಯಾವ ಇಂಡಿಕೇಟರ್ ಮೇಲೂ ಡಿಪೆಂಡ್ ಆಗಬೇಡಿ. ನಿಮ್ಗೆ ಟ್ರೇಡಿಂಗ್ ಮಾಡುವಾಗ ನಿಮಗೆ ಕಾನ್ಫಿಡೆನ್ಸ್ ಇತ್ತು ಅಂದ್ರೆ ಅದನ್ನ ಪ್ರೈಸ್ ಆಕ್ಷನ್ ಮುಖಾಂತರ ಟ್ರೇಡಿಂಗ್ ಮಾಡಿ, ಅಥವಾ ನಾನು ಅದಕ್ಕೆ ಒಂದು ಡೆಡಿಕೇಟೆಡ್ ಕೋರ್ಸ್ ಮಾಡ್ಕೊಡ್ತೀನಿ ಕಮ್ಮಿ ಬೆಲೆಗೆ. 70,000, 80,000, 2 ಲಕ್ಷ, 5 ಲಕ್ಷ, 10 ಲಕ್ಷದವರೆಗೂ ತಗೊಂತಾ ಇದ್ದಾರೆ. ಹೋಲಿ ಗ್ರೇಲ್ ಸ್ಟ್ರಾಟಜಿ ಇದೆ, ಹೋಲಿ ಗ್ರೇಲ್ ಇಂಡಿಕೇಟರ್ ಇದೆ ಅಂತ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಂತ ಯಾವುದೂ ಇಲ್ಲ. ಅಂತದೇನಾದ್ರು ಇದ್ದಿದ್ರೆ ದುಡ್ಡು ಇಟ್ಟಿರೋರೆಲ್ಲ ಸುಮ್ಮನೆ ಅದನ್ನೇ ಪರ್ಚೇಸ್ ಮಾಡಿ ಏನೋ ಮಾಡ್ಕೊಂತ ಇದ್ರು. ಸೊ ಯಾವ್ದಕ್ಕೂ ಬೀಳಕ್ ಹೋಗ್ಬೇಡಿ. ಅಂಡ್ ಮೋರ್ ಇಂಪಾರ್ಟೆಂಟ್, ಕಾಲ್ಸ್ ಮತ್ತೆ ಟಿಪ್ಸ್ಗೆ ಯಾವುದೇ ಕಾರಣಕ್ಕೂ ಹೋಗ್ಬೇಡಿ. ನೀವು ಒಂದು ಯಾವ್ದೋ ಟೆಲಿಗ್ರಾಮ್ ಗ್ರೂಪ್ ಹೋಗ್ತೀರಾ, ಅಲ್ಲಿ ಕಾಲ್ಸ್ ಕೊಡ್ತಾರೆ, ಇದು ಕೊಡ್ತಾರೆ, ಯಾರಿಗೂ ಹೆಲ್ಪ್ ಮಾಡಲ್ಲ. ಸ್ಟಾಕ್ ಮಾರ್ಕೆಟ್ದು ಕರಾಳ ಸತ್ಯ ಏನು ಅಂತ ಅಂದ್ರೆ, ಇದ್ರೊಳಗೆ ಏನು ಇಲ್ಲ ಅನ್ನೋದು ಎಲ್ಲ ಗೊತ್ತಿರೋರು ಅದನ್ನ ಯೂಸ್ ಮಾಡ್ಕೊಂಡು ನಿಮ್ಮ ಹತ್ರ ದುಡ್ಡು ಕೀಳ್ತಾರೆ. ನೀವು ದುಡ್ಡನ್ನ ಕಳ್ಕೊಂತೀರಾ, ನಿಮ್ಮ ಹಣನ ಕಳ್ಕೊಂತೀರಾ. ದಯವಿಟ್ಟು ಹೇಳ್ತಾ ಇದ್ದೀನಿ, ಕಲೀರಿ, ನೀವೇ ಕಲೀರಿ, ನೀವಾಗೆ ಟ್ರೇಡ್ ಮಾಡಿ. ಇಟ್ಸ್ ಅ ಸ್ಕಿಲ್ಫುಲ್ ನಾಲೆಡ್ಜ್. ಪ್ರತಿಯೊಬ್ಬರಿಗೂ ಇರಬೇಕು, ಪ್ರತಿಯೊಬ್ಬರಿಗೂ ಬರಬೇಕು. ಇದು ಆಕ್ಚುಲಿ ಏನಂದ್ರೆ ಯಾವಾಗ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ನಿಮ್ಮ ಹತ್ರ ನಾಲೆಡ್ಜ್ ಇದೆ ಅಂತ ಅಂದ್ರೆ ನಿಮ್ಮ ಹತ್ರ ಉಳಿಯೋದು ನಾಲೆಡ್ಜ್ ಅಂತೆ. ಆ ನಾಲೆಡ್ಜ್ ನಿಮ್ನ ಯಾವತ್ತಿದ್ರು ಕಾಪಾಡುತ್ತೆ. ಓಕೆನಾ? ಓಕೆ, ಈಗ ಟ್ರೇಡಿಂಗ್ ಅಂದ್ರೆ ಏನು, ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು ಅನ್ನೋದು ನಿಮಗೆ ಗೊತ್ತಾಗಿದೆ ಅಂತ ಅನ್ಕೊಂತೀನಿ. ಸೊ ಏನಾದ್ರೂ ಗೊತ್ತಾಗಿಲ್ಲ, ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ನನಗೆ ಹೇಳಿ, ನಾನು ಅದ್ರ ಮೇಲೆ ವಿಡಿಯೋ ಮಾಡುವಂತ ಪ್ರಯತ್ನ ಮಾಡ್ತೀನಿ. ಓಕೆ ಗೈಸ್, ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ, ಲೈಕ್ ಮಾಡಿ. ನಿಮ್ಮ ಪ್ರೋತ್ಸಾಹ ನನಗೆ ತುಂಬಾ ಇಂಪಾರ್ಟೆಂಟ್. ಓಕೆ, ಥ್ಯಾಂಕ್ ಯು ಗೈಸ್.